ನಾನು ಪ್ರಶ್ನೆಯನ್ನ ಕೇಳಿದ್ದೆ, ಮೂಲಭೂತ ಸೌಕರ್ಯಗಳ ಕೊರತೆಯಿಂದ ಬರಬೇಕಾಗಿದ್ದ ಹಲವಾರು ಉದ್ಯಮಗಳು ನೆರೆ ರಾಜ್ಯಗಳ ಪಾಲಾಗ್ತಿದ್ದಾವೆ ಅಂತ ಕೇಳಿದ್ದೆ. ಉತ್ತರವನ್ನ ಕೊಟ್ಟಿದ್ದಾರೆ. ಮೂಲಭೂತ ಸೌಕರ್ಯಗಳ ಕೊರತೆಯಿಂದಾಗಿ ಉದ್ದಿಮೆದಾರರು ನೆರೆ ರಾಜ್ಯಗಳ ಪಾಲಾಗುತ್ತಿರುವುದು ಕಂಡು ಬಂದಿರುವುದಿಲ್ಲ ಅಂತ ಉತ್ತರ ಕೊಟ್ಟಿದ್ದಾರೆ. ನಾನೇ ಉದಾಹರಣೆ ಸಮೇತ ಹೇಳ್ತೇನೆ. ಫಾರ್ ಎಕ್ಸಾಂಪಲ್ ಸಭಾಪತಿಗಳೇ, ನೋಡಿ, 25,000 ಕೋಟಿ ಇನ್ವೆಸ್ಟ್ಮೆಂಟ್ ಮಾಡಿರ್ತಕ್ಕಂಥ ಟೊಯೋಟಾ ಎಲೆಕ್ಟ್ರಿಕ್ ಕಾರ್ ಇದು ಮಹಾರಾಷ್ಟ್ರದ ಪಾಲಾಗಿದೆ. ಇದು ಒಂದು ಉದಾಹರಣೆ. ಈ ತರದ ಅನೇಕ ಇಂಡಸ್ಟ್ರೀಸು ಈಗ ಉದಾಹರಣೆಗೆ ತೆಲಂಗಾಣಕ್ಕೆ ಹೋಗಿದೆ, ತಮಿಳುನಾಡಿಗೆ ಹೋಗಿದೆ, ಮಹಾರಾಷ್ಟ್ರಕ್ಕೆ ಹೋಗಿದೆ. ಈ ತರ ಇಲಾಖೆ ಉತ್ತರ ಕೊಟ್ಬಿಟ್ರೆ ಇದೇನು ಅಧ್ಯಯನ ಮಾಡ್ದೇನೆ ನೋಡ್ದೇನೆ ಉತ್ತರ ಕೊಟ್ಬಿಟ್ರೆ ಹೆಂಗೆ ಸಭಾಪತಿಗಳೇ? ಇನ್ನು ಹೇಳ್ತೇನೆ ನೋಡಿ ಹೇಗೆ ಇದೆ ಪರಿಸ್ಥಿತಿ ಅಂತ ಅನ್ನೋದಕ್ಕೆ. ಓವರ್ 754 ಫ್ಯಾಕ್ಟರೀಸ್ ಶಟ್ ಡೌನ್ ಇನ್ ಕರ್ನಾಟಕ ಡ್ಯೂರಿಂಗ್ ಎ 2-year period, resulting in over 46,500 people losing their jobs. ಈ ತರ ಅನೇಕ ಕೈಗಾರಿಕೆಗಳು ಬಾಗಿಲು ಹಾಕ್ತಾ ಇದ್ದಾವೆ. ಇದರಿಂದ 46,500 ಜನ ಜಾಬ್ ಕಳ್ಕೊಳ್ತಾ ಇದ್ದಾರೆ. ನೋಡಿ, ಇನ್ನು ಹೇಳ್ತೇನೆ. 2025 ಲಾಜಿಸ್ಟಿಕ್ಸ್ ಕಂಪನಿ ಬ್ಲಾಕ್ ಬೆಕ್ ಅನೌನ್ಸ್ಡ್ ಇಟ್ ವಾಸ್ ಮೂವಿಂಗ್ ಇಟ್ಸ್ ಆಫೀಸ್ ಔಟ್ ಆಫ್ ಬೆಂಗಳೂರು ಔಟರ್ ರಿಂಗ್ ರೋಡ್ ಡ್ಯೂ ಟು ಬ್ಯಾಡ್ ರೋಡ್ಸ್ ಅಂಡ್ ಟ್ರಾಫಿಕ್. ಈ ತರ ರೋಡ್ ಇನ್ಫ್ರಾಸ್ಟ್ರಕ್ಚರ್ ಚೆನ್ನಾಗಿಲ್ಲ, ಬೇಸಿಕ್ ಇನ್ಫ್ರಾಸ್ಟ್ರಕ್ಚರ್ ಚೆನ್ನಾಗಿಲ್ಲ ಅಂತ ಹೇಳಿ ಒಂದು ಬಹಳ ದೊಡ್ಡ ಕಂಪನಿ ಬ್ಲಾಕ್ ಬೆಕ್ ಅನ್ನುವಂತ ಒಂದು ಕಂಪನಿ ನಾವು ನಮ್ಮ ಕೇಂದ್ರವನ್ನ ಶಿಫ್ಟ್ ಮಾಡ್ತೀವಿ ಅಂತ ಹೇಳಿದೆ. ಈ ತರ ಅನೇಕ ಉದಾಹರಣೆಗಳಿದೆ ಸಭಾಪತಿಗಳೇ.